Welcome students, welcome to Confidence Academy. In this video I am going to solve fill in the blanks questions. ಈ ಒಂದು ವಿಡಿಯೋದಲ್ಲಿ ನಾವು fill in the blanks questions ನೋಡೋಣ. ಈ ವಿಡಿಯೋದಲ್ಲಿ ನಾವು fill in the blanks questions 1 ಮಾರ್ಕ್ಸ್ಗೂ ಕೇಳಬಹುದು ಅಥವಾ fill in the blanks ಕೇಳಬಹುದು ಅಥವಾ ಮಲ್ಟಿಪಲ್ ಚಾಯ್ಸ್ ಕೇಳಬಹುದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ನಲ್ಲಿ ಸಹ ಕೇಳಬಹುದು. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಜಸ್ಟ್ ಆ ಒಂದು ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು, ರೈಟ್? ನೋಡ್ಕೊಳ್ಳೋಣ. ಫಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ಎ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರ್ತಾನೆ, ಅದನ್ನು ಮಾತ್ರ ನಾವೇನು ಮಾಡಬೇಕಿಲ್ಲಿ ಆನ್ಸರ್ಸ್ಗಳನ್ನು ಹಚ್ಚಬೇಕಾಗುತ್ತೆ. ಕ್ಲಿಯರ್ ನೋಡ್ಕೊರೆ. ಅಂದರೆ ದ ಲಯಬಿಲಿಟಿ ಇಲ್ಲಿ ಡೆತ್, ಫಿಕ್ಸಿಯಸ್, ಅನ್ಲಿಮಿಟೆಡ್, ಸಿಂಪ್ಲಿಫಿಕೇಶನ್, ಓಲ್ಡ್ 5 ಆಪ್ಷನ್ ಕೊಟ್ಟಿದ್ದಾನೆ. 5 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಯಾವುದು ಬರ್ತೈತೆ ಅಂತ ಚೂಸ್ ಮಾಡಿ ಬರಿಬೇಕಷ್ಟೇ. ಓಕೆ, ನೋಡ್ರಿ. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆಕ್ಟ್ ಫರ್ಮ್ ಇಸ್ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್, ರೈಟ್? ಲಯಬಿಲಿಟಿ ಆಫ್ ಪಾರ್ಟ್ನರ್ ಏನಿರುತ್ತೆ? ಅನ್ಲಿಮಿಟೆಡ್ ಇರುತ್ತೆ, ರೈಟ್? ಅನ್ಲಿಮಿಟೆಡ್ ಅಂದರೆ ಪಾರ್ಟ್ನರ್ಸ್ ಏನೇ ವ್ಯವಹಾರ ಮಾಡಲಿ, ಹೆಚ್ಚಿನ ಸಾಲ ಆದರೆ ಮನೆಯ ಆಸ್ತಿಯನ್ನು ಮಾರಾಟ ಮಾಡಿ ಆದರೆ ಆ ಸಾಲವನ್ನು ಕೊಡಬೇಕಾಗ್ತದೆ. ಬಟ್ ಶೇರ್ ಕ್ಯಾಪಿಟಲ್ನಲ್ಲಿ ಏನಾಗ್ತೈತೆ ಅಂದರೆ ನಾವು ಎಷ್ಟು ಅಮೌಂಟಿಂದ ಶೇರ್ ತೊಗೊಂಡಿರ್ತೀವಿ ಅಷ್ಟೇ ಲಾಸ್ ಆಗ್ಬೋದು, ಅದಕ್ಕಿಂತ ಹೆಚ್ಚು ಲಾಸ್ ಆಗೋದು ಸಾಧ್ಯನೇ ಇಲ್ಲ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಇದು ಒಂದು ಮೈಂಡ್ನಲ್ಲಿ ಇರಲಿ. ಅಂದರೆ ಫಸ್ಟ್ ಯಾವ್ದು ಬರ್ತಿದ್ರೆ ಅನ್ಲಿಮಿಟೆಡ್. ಎರಡನೇದು ರಿಲೈಸೇಷನ್ ಪ್ರಾಫಿಟ್ ಆರ್ ಲಾಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪಾರ್ಟ್ನರ್ಸ್ ಇನ್, ಅಂದರೆ ರಿಲೈಸೇಷನ್ ಮೇಲೆ ಅಥವಾ ರಿವ್ಯಾಲ್ಯೂಯೇಷನ್ ಮೇಲೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ರೈಟ್? ಯಾವುದು ಪ್ರಕಾರ? ಓಲ್ಡ್ ರೇಷಿಯೋ. ಅಂದರೆ ಡೆತ್ ಅಂತರೂ ಬರಲ್ಲ, ಫಿಕ್ಸಿಯಸ್ ಬರಲ್ಲ, ಅನ್ಲಿಮಿಟೆಡ್ ಅಂತರೂ ಬಂದಿದೆ, ಸಿಂಪ್ಲಿಫಿಕೇಶನ್ ಬರಲ್ಲ, ಓಲ್ಡ್. ಅಂದರೆ ಓಲ್ಡ್ ರೇಷಿಯೋ ಪ್ರಕಾರ ನಾವೇನು ಮಾಡ್ತೀವಿ? ರಿಲೈಸೇಷನ್ನಲ್ಲಿ ಅಥವಾ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಂತ ಬರಬೇಕಿತ್ತು, ರಿವ್ಯಾಲ್ಯೂಯೇಷನ್ನ ಲಾಭ ಆಗಲಿ ಅಥವಾ ನಷ್ಟ ಆಗಲಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ನಾವು ಹಂಚ್ತೀವಿ, ರೈಟ್? ನೆಕ್ಸ್ಟ್, ಎಕ್ಸಿಕ್ಯೂಟರ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ ಆಟ್ ದ ಟೈಮ್ ಆಫ್, ಅಂದರೆ ಎಕ್ಸಿಕ್ಯೂಟರ್ ನೋಡ್ಕೊರಿ. ಎಕ್ಸಿಕ್ಯೂಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಡೆತ್ತಿಗೆ. ಡೆತ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಕ್ಸಿಕ್ಯೂಟರಿಗೆ, ರೈಟ್? ಇಲ್ಲಿ ಹೇಳ್ಬೋದು ಆಟ್ ದ ಟೈಮ್ ಆಫ್ ಡೆತ್ ವಿ ಹ್ಯಾವ್ ಟು ಪ್ರಿಪೇರ್ ಡ್ಯಾಶ್ ಅಕೌಂಟ್, ಅವಾಗ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ನಾವು ಹಾಕಬೇಕಾಗ್ತದೆ, ರೈಟ್? ಈಗ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳ್ದಾನಂದರೆ ಇಲ್ಲಿ ಏನು ಬರುತ್ತೆ? ಡೆತ್ ಬರುತ್ತೆ, ರೈಟ್? ಡೆತ್ ಆಫ್ ಎ ಪಾರ್ಟ್ನರ್. ಅಂದರೆ ಒಬ್ಬ ಪಾರ್ಟ್ನರ್ ಸತ್ತಿದ ಮೇಲೆ ನಾವು ಯಾವ್ದು ಅಕೌಂಟನ್ನು ಹಾಕ್ತೀವಿ? ಎಕ್ಸಿಕ್ಯೂಟರ್ ಅಕೌಂಟನ್ನು ಹಾಕ್ತೀವಿ. ಡಿಸ್ಕೌಂಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಎ ಡ್ಯಾಶ್ ಅಸೆಟ್, ಅಂದರೆ ಡಿಬೆಂಚರ್ಸ್ ಮೇಲೆ ಏನು ಡಿಸ್ಕೌಂಟ್ ಕೊಡ್ತೀವಿ ಅದಕ್ಕೆ ನಾವೇನಂತ ಹೇಳ್ತೀವಿ? ಫಿಕ್ಸಿಯಸ್ ಅಸೆಟ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ನಮಗೆ ಅದು ಆಸ್ತಿ ಆಗುತ್ತೆ. ಈಗ ತಗೊಂಡಂಥ ಡಿಬೆಂಚರ್ಸ್ ಅಂದರೆ ನಾವು ಸಾಲ ತಗೊಂಡು ಸಾಲ ಮರುಪಾವತಿ ಮಾಡುವಾಗ ಡಿಸ್ಕೌಂಟ್ ಮಾಡಿದರೆ ನಮಗೆ ಅದು ಉಳಿತೈತೆ, ರೈಟ್? ನೆಕ್ಸ್ಟ್, ಅನಲೈಸಸ್ ಸಿಂಪ್ಲಿ ಮೀನ್ಸ್, ಅನಲೈಸಸ್ ಅಂದ್ರೇನು? ಸಿಂಪ್ಲಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಡಾಟಾ. ಫೈನಾನ್ಷಿಯಲ್ ಡಾಟಾವನ್ನು ಸಿಂಪಲ್ ಫಾರ್ಮೆಟ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಹಚ್ಚೋದಕ್ಕೆ ನಾವೇನಂತ ಹೇಳ್ತೀವಿ? ಅನಲೈಸಸ್ ಅಂತ ಹೇಳ್ತೀವಿ, ರೈಟ್? ಅನಲೈಸಸ್ ಮೀನ್ಸ್ ಸಿಂಪ್ಲಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಡಾಟಾ. ಅಂದರೆ ಇಲ್ಲಿ ಏನು ಬರ್ತೈತೆ? ಸಿಂಪ್ಲಿಫಿಕೇಶನ್ ಬರುತ್ತೆ, ರೈಟ್? ಇನ್ನೊಂದು ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾನೆ. ಹೆಡ್ ಅಂಡ್ ಲೀಗಲ್ ಕ್ಯಾಪಿಟಲ್ ರಿಸರ್ವ್ ಮೇನ್ ಸ್ಯಾಕ್ರಿಫೈಸ್ ರೇಷಿಯೋ. ಮೊದಲು ಯಾವ್ದಾವ್ದು ನಮಗೆ ಗ್ಯಾರಂಟಿ ಇದ್ದಾವೆ ಅದನ್ನು ನಾವು ನೋಡ್ಕೊಳ್ಳೋಣ, ರೈಟ್? ಇನ್ನೊಂದು ಮೈಂಡ್ನಲ್ಲಿ ಕೂಡಿಸ್ಕೊರೆ. ಎಲ್ಲ ಕ್ವಶನ್ಸ್ಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದೇ ಸೈಡ್ ಬರಿಬೇಕು, ರೈಟ್? ಒಂದು ಪೇಜ್ನಲ್ಲಿ ಅಥವಾ 2ನೇ ಪೇಜ್ನಲ್ಲಿ ಮಾತ್ರ ಬರಿಬೇಕು. ಅದನ್ನು ಬಿಟ್ಟು ಒಂದು ಆನ್ಸರ್ ಒಂದು ಪೇಜ್ನಲ್ಲಿ ಮತ್ತು 3-4 ಪೇಜ್ ಆದಮೇಲೆ ಇನ್ನೊಂದು ಆನ್ಸರನ್ನು ಬರಿಬಾರ್ದು, ರೈಟ್? ಓಕೆ, ನೋಡ್ಕೊರಿ. ಈ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸೆಪ್ರೇಟ್, ಅಂದರೆ ಒಂದು ಪಾರ್ಟ್ನರ್ಶಿಪ್ ಏನಿದೆ ಸಪ್ರೇಟ್ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಲೀಗಲ್ ಎಂಟಿಟಿ, ಅಂದರೆ ಇದು ಲೀಗಲ್ ಎಂಟಿಟಿಗಿಂತ ಭಿನ್ನವಾಗಿ ಇಲ್ಲ, ರೈಟ್? ನೆಕ್ಸ್ಟ್ ಬರ್ತೈತೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಯಾವ್ದು ಬರುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ, ರೈಟ್? ಅದೇ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಗೇನ್ ರೇಷಿಯೋ ಆಗುತ್ತೆ, ರೈಟ್? ಇಲ್ಲಿ ಸ್ಯಾಕ್ರಿಫೈಸ್ ಬಗ್ಗೆ ಕೇಳಿದಾನೆ, ಸ್ಯಾಕ್ರಿಫೈಸ್ ಅಂತ ಹಚ್ಚೋಣ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ. The amount paid to the retiring partner in excess of what is due to him is called dash goodwill. ಗುಡ್ವಿಲ್ ಅಂತ ಕೊಟ್ಟುಬಿಟ್ಟಾನೆ. ಯಾವ್ದು ಗುಡ್ವಿಲ್? ಲೀಗಲ್ ಬರಲ್ಲ, ಕ್ಯಾಪಿಟಲ್ ರಿಸರ್ವ್ ಬರಲ್ಲ, ಮೇನ್ ಸ್ಯಾಕ್ರಿಫೈಸ್ ರೇಷಿಯೋ ಬರಲ್ಲ, ಹೆಡ್ ಅಂಡ್ ಗುಡ್ವಿಲ್ ಅಂತ ಹೇಳ್ತೀವಿ. ದ ಅಮೌಂಟ್ ಪೇಡ್ ಟು ದ ರಿಟೈರಿಂಗ್ ಪಾರ್ಟ್ನರ್, ರಿಟೈರಿಂಗ್ ಪಾರ್ಟ್ನರ್ಗೆ ಏನು ಅಮೌಂಟ್ ಕೊಡ್ತೀವಿ? ಇನ್ ಎಕ್ಸೆಸ್ ಆಫ್ ವಾಟ್ ಈಸ್ ಹೀಸ್ ಡ್ಯೂಸ್, ಅಂದರೆ ಅವನಿಗೆ ಎಷ್ಟು ಕೊಡ್ಬೇಕು? ಎಕ್ಸಾಂಪಲ್, ಅವನಿಗೆ 50,000 ರೂಪಾಯಿ ಕೊಡ್ಬೇಕು, ರಿಟೈರಿಂಗ್ ಹೋಗ್ತಾ ಇದ್ದಾನೆ. 50,000 ಬದಲು ಒಂದು 10,000 ರೂಪಾಯಿ ನಾವು ಜಾಸ್ತಿ ಕೊಟ್ಟರೆ ಅದಕ್ಕೆ ನಾವೇನಂತ ಹೇಳ್ತೀವಿ? ಗುಡ್ವಿಲ್ ಅಂತ ಹೇಳ್ತೀವಿ. ಯಾವ್ದು ಗುಡ್ವಿಲ್? ಹೆಡ್ ಅಂಡ್ ಗುಡ್ವಿಲ್ ಅಂತ ಹೇಳ್ತೀವಿ. ಪ್ರಾಫಿಟ್ ಆನ್ ಫೋರ್ಫೇಚರ್ ಶೇರ್ಸ್. ಫೋರ್ಫೇಚರ್ ಅಂದರೆ
ಕ್ಯಾನ್ಸಲ್ ಮಾಡೋದು, ಒಬ್ಬರಿಗೆ ಕ್ಯಾನ್ಸಲ್ ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡೋದು, ರೈಟ್. ಅದ್ರ ಮೇಲೆ ಏನು ಪ್ರಾಫಿಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ, ಕ್ಯಾಪಿಟಲ್ ರಿಸರ್ವ್ಗೆ ಯಾವ್ದು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅದು ಶೇರ್ ಹೋಲ್ಡರ್ಸಿಗೆ ಹಂಚೋದು ಬೇಕಾಗಿಲ್ಲ. ಯಾಕೆಂದರೆ ಅದು ಒಂದು ಬಿಸ್ನೆಸ್ಸಿನ ಆ್ಯಕ್ಟಿವಿಟಿಯಿಂದ ಬಂದಂಥ ಲಾಭ ಅಲ್ಲ. ಅದಕ್ಕಾಗಿ ಶೇರ್ ಹೋಲ್ಡರ್ಸಿಗೆ ಆ ಅಮೌಂಟನ್ನು ನಾವು ಕೊಡುವುದಿಲ್ಲ. ನೆಕ್ಸ್ಟ್, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ 3 ಆ್ಯಕ್ಟಿವಿಟೀಸ್ ಇದ್ದಾವೆ, ಆಪ್ರೇಟಿಂಗ್, ಇನ್ವೆಸ್ಟಿಂಗ್, ಫೈನಾನ್ಸಿಂಗ್, ರೈಟ್. ಈ 3 ಆ್ಯಕ್ಟಿವಿಟಿನಲ್ಲಿ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾನೆ, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ ದ ಡ್ಯಾಶ್ ಆ್ಯಕ್ಟಿವಿಟೀಸ್. ಡ್ಯಾಶ್ ಆ್ಯಕ್ಟಿವಿಟೀಸ್ ಅಂದರೆ ಉಳಿದಿದ್ದು ಒಂದೇ, ಯಾವುದು, ಮೇನ್ ಆ್ಯಕ್ಟಿವಿಟೀಸ್, ರೈಟ್. ಮೇನ್ ಆ್ಯಕ್ಟಿವಿಟೀಸ್ ಆಫ್ ಆ್ಯನ್ ಎಂಟರ್ಪ್ರೈಸಸ್, ರೈಟ್. ನೆಕ್ಸ್ಟ್, fill in the blanks by choosing capital profit, cash inflow, sacrifice ratio, horizontal analysis. ಇದು ಭಾಳ ಸಲ ಕೇಳ್ತಾನೆ, 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ರೈಟ್. ಮತ್ತು ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೇಳ್ಬೋದು, ಮತ್ತು 1 ಮಾರ್ಕ್ಸಿಂದು ಕ್ವಶನ್ ಸಹ ಕೇಳ್ಬೋದು. ಫಿಕ್ಸ್ ಕ್ಯಾಪಿಟಲ್ ಮೆಥಡ್, ರೈಟ್. ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೇನ್ಸ್ ಸೇಮ್ ಅಂಡರ್. ಇಲ್ಲಿ ಯಾವ್ದು ಬಗ್ಗೆ ಹೇಳ್ತಾ ಇದ್ದಾನೆ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ ಬಗ್ಗೆ ಹೇಳ್ತಾ ಇದ್ದಾನೆ. ಈಗ ಕ್ಯಾಪಿಟಲ್ ಅಕೌಂಟ್ಸ್ ಹೇಳಿದ ಕೂಡಲೇ 2 ಮೆಥಡ್ ಇದ್ದಾವೆ. ಒಂದನೇದು ಫಿಕ್ಸ್ ಕ್ಯಾಪಿಟಲ್ ಮೆಥಡ್, ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ ಕ್ಯಾಪಿಟಲ್ ಮೆಥಡ್ನಲ್ಲಿ ರಿಮೇನ್ ಸೇಮ್ ಅಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ, ರೈಟ್. ಒಂದು ವೇಳೆ ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಅಂದರೆ ಅದು ಆನ್ಸರ್ ಯಾವ್ದು ಬರ್ತೈತೆ, ಫಿಕ್ಸ್ ಕ್ಯಾಪಿಟಲ್ ಮೆಥಡ್. ಒಂದು ವೇಳೆ ನಿಮಗೆ 1 ಮಾರ್ಕ್ಸಿಗೆ ಕೇಳೋಣ ಅಂತ ತಿಳ್ಕೊರಿ, ವಾಟ್ ಡು ಯು ಮೀನ್ ಬೈ ಫಿಕ್ಸ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ ಕ್ಯಾಪಿಟಲ್ ಮೆಥಡ್ ಅಂದರೆ ಇದೇ ಆನ್ಸರನ್ನು ನೀವು ಬರೀಬೋದು, right. The partners capital account balance remains same under fixed capital method, that is called as fixed capital method, right. Okay. Next, cash brought by the new partner. ಹೊಸ ಪಾರ್ಟ್ನರ್ ರೊಕ್ಕ ತರ್ತಾ ಇದ್ದಾನೆ, ಬ್ರಾಟ್ ಅಂದರೆ ತರು, ರೈಟ್. ಬೈ ದ ನ್ಯೂ ಪಾರ್ಟ್ನರ್ ಫಾರ್ ಗುಡ್ವಿಲ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಗುಡ್ವಿಲ್ ರೂಪದಲ್ಲಿ ಏನು ಅಮೌಂಟ್ ತರ್ತಾನೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಹಂಚಬೇಕು. ಯಾರಿಗೆ ಹಂಚಬೇಕು, ಅಮಾಂಗ್ ದ ಓಲ್ಡ್ ಪಾರ್ಟ್ನರ್ಸ್, ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕು. ಯಾರೇ ಹೊಸ ಪಾರ್ಟ್ನರ್ ಬರಲಿ ಅಥವಾ ಗುಡ್ವಿಲ್ ಅಂದರೆ ಎಕ್ಸ್ಟ್ರಾ ಅಮೌಂಟ್ ತರಬೇಕು, ಅದು ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕು, ರೈಟ್. ಅವರು ಯಾವ ರೀತಿಯಲ್ಲಿ ಹಂಚ್ಕೊತಾರೆ, ಸ್ಯಾಕ್ರಿಫೈಸ್ ರೇಷಿಯೋ, ರೈಟ್. ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಯಾರು ಎಷ್ಟು ಪ್ರಮಾಣದಲ್ಲಿ ಹೊಸ ಪಾರ್ಟ್ನರಿಗೆ ತನ್ನ ಲಾಭದ ಭಾಗವನ್ನು ಬಿಟ್ಟು ಕೊಡ್ತಾರೆ ಅಷ್ಟು ಪ್ರಮಾಣದಲ್ಲಿ ಆ ಗುಡ್ವಿಲನ್ನು ಅವ್ರು ತೊಗೊತಾರೆ, ರೈಟ್. ಪ್ರೀಮಿಯಮ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಎ ಡ್ಯಾಶ್, ರೈಟ್. ಅದಕ್ಕೆ ನಾವೇನಂತ ಹೇಳ್ತೀವಿ, ಕ್ಯಾಪಿಟಲ್ ಪ್ರಾಫಿಟ್. ಯಾಕೆಂದರೆ ಕ್ಯಾಪಿಟಲ್ ಪ್ರಾಫಿಟ್ ಶೇರ್ ಹೋಲ್ಡರ್ಸಿಗೆ ನಾವು ಹಂಚುವುದಿಲ್ಲ, ರೈಟ್ ರೀ. ಓಕೆ, ಅಂದರೆ ಕ್ಯಾಪಿಟಲ್ ಪ್ರಾಫಿಟ್. ಕಂಪರೇಟಿವ್ ಸ್ಟೇಟ್ಮೆಂಟ್, ಇಲ್ಲಿ ಕಾಮನ್ ಸೈಜ್ ಬಂದರೆ ವರ್ಟಿಕಲ್ ಅನಾಲೈಸಸ್ ಬರ್ತಾಯಿದೆ, ಕಂಪರೇಟಿವ್ ಬಂದರೆ ಹಾರಿಜಾಂಟಲ್ ಅನಾಲೈಸಸ್. ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ, ನೋಡ್ಕೊರಿ. ಒಂದು ವೇಳೆ ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಎರಡೂ ಕೊಟ್ಟಾನಂತ ತಿಳ್ಕೊರಿ, ಕಂಪರೇಟಿವ್ ಮತ್ತು ಕಾಮನ್ ಸೈಜ್, ಅವಾಗ ನಿಮಗೆ ಭಾಳ ಕನ್ಫ್ಯೂಸ್ ಆಗುತ್ತೆ, ರೈಟ್. Comparative statement analysis is also known as comparative statement analysis ಅನ್ನು ನಾವೇನಂತ ಹೇಳ್ತೀವಿ, horizontal analysis ಅಂತ ಹೇಳ್ತೀವಿ, ರೈಟ್. ಸೇಲ್ ಆಫ್ ಎ ಫಿಕ್ಸ್ ಅಸೆಟ್ಸ್ ರಿಸಲ್ಟ್ಸ್ ಇನ್ ಸೇಲ್ ಆಫ್ ಎ ಫಿಕ್ಸ್ ಅಸೆಟ್ಸ್ ಅಂದರೆ ಫಿಕ್ಸ್ ಅಸೆಟ್ಸನ್ನು ಮಾರಾಟ ಮಾಡಿದರೆ ಅದನ್ನು ಏನಂತ ಹೇಳ್ತೀವಿ, ಕ್ಯಾಶ್ ಇನ್ಫ್ಲೋ. ಯಾಕೆಂದರೆ ಒಂದು ಆಸ್ತಿಯನ್ನು ಮಾರಾಟ ಮಾಡಾಕತ್ತೀವಿ, ಹಣ ಬರ್ತಾ ಇದೆ, ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ, ರೈಟ್. ಕ್ಯಾಶ್ ಇನ್ಫ್ಲೋ ಆಗುತ್ತೆ, ರೈಟ್. ಲಾಸ್ಟ್ ಕ್ವಶನ್, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಡ್ಯಾಶ್ ಅಂದರೆ ಯಾರ ವೆಲ್ಫೇರಿಗಾಗಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗಳು ಕೆಲಸ ಮಾಡ್ತವೆ, ಆರ್ಟಿಫಿಷಿಯಲಾ, ಹಾರಿಜಾಂಟಲಾ, ಸೊಸೈಟಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಸೊಸೈಟೀಸ್. ಇದು ಸೊಸೈಟಿ ಡಬಲ್ ಆಗಿದೆ, ಇಲ್ಲಿ ಬೇರೆ ಆಪ್ಷನ್ ಬರಬೇಕಿತ್ತು, ರೈಟ್. ಏನು ಬರಬೇಕಿತ್ತು, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬರಬೇಕಿತ್ತು, ಅಂದರೆ ಈ ಸೊಸೈಟಿ ಡಬಲ್ ಆಗಿದೆ. ಓಕೆ, ನೋಡ್ಕೋಣ. ಇದು ಒಂದು ವೇಳೆ ವಾಟ್ ಡು ಯು ಮೀನ್ ಬೈ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕೊಟ್ಟಿದ್ರೆ, ಕ್ವಶನ್ ಕೇಳಿದರೆ 1 ಮಾರ್ಕ್ಸಿಗೆ, ಅವಾಗ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದಿ ಸೊಸೈಟಿ ಅಂತ ನೀವು ಆನ್ಸರ್ ಬರಿಬೋದು. ಅಂದರೆ ಜನರಿಗೆ ಅಥವಾ ಸೊಸೈಟಿಗೆ ಉದ್ಧಾರ ಮಾಡೋದಕ್ಕೆ, ಅವರ ಒಳ್ಳೆಯದಕ್ಕಾಗಿ ಏನು ಮಾಡ್ತಾರೆ ಅಂದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳು ಕೆಲಸ ಮಾಡ್ತವೆ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ಶೇರ್, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಥವಾ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ. ಎ ಕಂಪನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್, ಎ ಕಂಪನಿ ಏನಿದೆ ಡ್ಯಾಶ್ ಪರ್ಸನ್ ಇದೆ ಅಂದರೆ ಅದಕ್ಕೆ ಪರ್ಸನ್ ಅಂತ ಹೇಳ್ತೀವಿ. ಬಟ್ ಯಾವ ಪರ್ಸನ್ ಅಂದರೆ ಜೀವಂತ ವ್ಯಕ್ತಿ ಅಲ್ಲ, ಅದು ಆರ್ಟಿಫಿಷಿಯಲ್ ತಯಾರು ಮಾಡಿದಂಥ ವ್ಯಕ್ತಿ, ರೈಟ್. ಒಂದು ಕಂಪನಿಯ ಹೆಸರಿನಲ್ಲಿನೇ ಎಲ್ಲ ಟ್ರಾನ್ಸಾಕ್ಷನ್ ನಡೀತಾವೆ, ವ್ಯಕ್ತಿಯ ಹೆಸರಿನಲ್ಲಿ ನಡೆಯಲ್ಲ. ಅದಕ್ಕಾಗಿ ಕಂಪನಿ ಅಂದರೆ ಏನ್ರಿ, ಒಂದು ಆರ್ಟಿಫಿಷಿಯಲ್ ಪರ್ಸನ್. ಪಾರ್ಟ್ನರ್ಶಿಪ್ನಲ್ಲಿ ವ್ಯಕ್ತಿಗಳಿರ್ಬೋದು, ಬಟ್ ಕಂಪನಿ ಅಂದರೆ ಒಂದು ಆರ್ಟಿಫಿಷಿಯಲ್ ಪರ್ಸನ್ ಅಂತ ನಾವು ಹೇಳ್ತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ಕ್ಲೂಡ್
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದಿದ್ದ ಕೂಡಲೇ ಎರಡು ನಿಮ್ಮ ಮೈಂಡ್ನಲ್ಲಿ ಬರಬೇಕು. ಒಂದನೇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್. ಈಗ ಡ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ದಾನೆ. ಈಗ ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟಿದ್ದಾನಂದರೆ ಇಲ್ಲಿ ನಾವು ಏನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ತದೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರೈಟ್. ಅಂದರೆ ಕಂಪನಿ ಅಕೌಂಟ್ನಲ್ಲಿ ಸ್ಟೇಟ್ಮೆಂಟ್ ಅಂತ ಒಂದು ವರ್ಡನ್ನು ಆ್ಯಡ್ ಮಾಡ್ತೀವಿ, ರೈಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಲಾಸ್ಟ್ ಒಂದು ಕಂಪರೇಟಿವ್ ಅನಾಲಿಸಿಸ್ ಈಸ್ ಆಲ್ಸೋ ನೌನ್ ಆ್ಯಸ್. ಕಂಪರೇಟಿವ್ ನಾವು ಇನ್ನೊಂದು ಏನಂತ ಹೇಳ್ತೀವಿ, ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ರೀ. ಈ ವಿಡಿಯೋದಲ್ಲಿ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಭಾಳ ಇಂಪಾರ್ಟೆಂಟ್ ಇದ್ದಿದ್ದು, ರೈಟ್. ಇದನ್ನು ಕೇವಲ ಬಾಹೆಟ್ ಮಾಡೋದಲ್ಲ, ಅರ್ಥ ಮಾಡ್ಕೊತ ನೀವು ಬರಿಬೇಕು. ಯಾವ್ದು ಬರ್ತವೆ ಅದನ್ನು ನೀವು ಮೊದಲು ಬರಿಬೇಕಾಗುತ್ತೆ, ರೈಟ್. ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.